ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತು ಕನ್ನಡ ಸಿನಿಮಾನ ಪ್ರೀತಿಸೋರು. ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ. ಯಾಕಂದರೆ ನಾವು US ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ. ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು. ನಮಗೆ ಸಿನಿಮಾ ಹಿಟ್ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಯಾಕಂದರೆ ಪ್ರತಿ ವಾರ ಇವತ್ತು ಥಿಯೇಟ್ರಿನ ತೆಗಿತಾರೆ ಅಂತ ಆ ಟೆನ್ಷನಲ್ಲೇ ನೆಕ್ಸ್ಟ್ ವೀಕ್ ಆದರೂ ಉಳ್ಕೊಳ್ಳಿ ಶೋ ಅನ್ನೋಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾ ಇತ್ತು US ಇಂದ, ನಾವು ರಿಲೀಸ್ ಮಾಡ್ತೀವಿ ಅಂತ. ಬಟ್ ಇದೇ ಥರ ಬೇಕು ಅಂತ ಪ್ಲ್ಯಾನ್ ಮಾಡಿ August 16th ರಿಲೀಸ್ ಆಯಿತು. ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡಿಬಿಟ್ಟು ಇಮಿಡಿಯೇಟ್ ಇಬ್ಬರು ಹೊರಟು ಬನ್ನಿ ಅಂದರು. ನಮಗೆ ವೀಸಾ ಇತ್ತು, ನಾವು ಮೈಸೂರಲ್ಲಿ ಯಾವುದೋ ಶೋ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ. ಟಿಕೆಟ್ ಬುಕ್ ಮಾಡಿದ್ರು, ಬಂದ್ವಿ, ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ. ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗೆ ಹಾಕ್ಬಿಟ್ಟು ಏರ್ಪೋರ್ಟ್ಗೆ ಹೋಗಿದ್ದು ನಾವು. ಡೆಲ್ಲಿಲಿ ನಮಗೆ ಲೇವರ್ ಇತ್ತು. ಅವಾಗ ಫೋನ್ ಮಾಡಿಬಿಟ್ಟು ಡು ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದರು. ಆ್ಯಂಡ್ ಫಸ್ಟ್ ವೀಕೆಂಡ್ US ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ಮ್ಸ್ ಇದು ಟಾಪ್ 27 ಇತ್ತು ಅನ್ಸುತ್ತೆ, ಅಬೌವ್ ಬಜರಂಗಿ ಭಾಯಿಜಾನ್. ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸೆಗೆ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ಅವನು ಹೀರೋ ನೀನು ಥಿಯೇಟರ್ ವಿಸಿಟ್ಗೆ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದು ಬೇಡ, ಒಂದು ಮಸ್ಟ್ಯಾಂಗ್ ಕಾರ್ ತರ್ತೀನಿ, ಹಿಂಗೆ ಡೋರ್ ಓಪನ್ ಆಗೋದು. ನಾನು ಗುರು, ನಾನು ಯಾರು ಅಂತಲೇ ಗೊತ್ತಿರಲ್ಲ, ನಾನು ಅವನು ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್, ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡಬೇಕು ಅಂತ ನಾವು ಆ ಥರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ. ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ, ಶಶಾಂಕ್ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡು, ಈಗಲೂ US ಅಲ್ಲೇ ಇದ್ದಾನೆ. ಸೊ ಅವನು ಕಾರ್ ತಂದ, ಬೇಡ ಅಂದರೂ ಕೂರಿಸ್ದ. ಅಲ್ಲಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು. ನಾವು ನೋಡು ಬಾಹುಬಲಿಗೆ ಹೆಂಗೆ ಬಂದಿದ್ದಾರೆ ಜನ, ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗೆ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ. ಅವರೆಲ್ಲ ತಿರುಗ್ಬಿಟ್ಟು ನಮ್ಮ ಕಡೆ ಓಡ್ ಬಂದರು. ಈಗ ಕಪಾಲಿ ಥಿಯೇಟ್ರಲ್ಲಿ ಹೇಗೆ ಜನ ನಮ್ಮ ಕಡೆ ಬಂದರು, ಅವಾಗ ಫಸ್ಟ್ ಟೈಮ್ ನಮಗೆ ರಿಯಲೈಸ್ ಆಗಿತ್ತು, ಓಕೆ ಈ ಫಿಲ್ಮ್ ಹಿಟ್ ಆಗಿದೆ, ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ. ನನಗೆ ತುಂಬ ಖುಷಿ ಏನಂದರೆ 10 ವರ್ಷ ಆದಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟ್ರಲ್ಲಿ ಮತ್ತೆ. ಯಾಕಂದರೆ ನಾನು 10 ವರ್ಷದಲ್ಲಿ ರಂಗಿತರಂಗ ಮತ್ತೆ ನೋಡೇ ಇಲ್ಲ. ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗಲೂ ಉಳ್ಕೊಂಡೇ ಸಾಕು ಅಂತಲೇ ನೋಡ್ತಾ ಇದ್ದಿದ್ದು ಫಿಲ್ಮ್ನ. ಈಗ ಒಂಥರ ಖುಷಿಲಿ ನೋಡ್ಬೋದು ಜನಗಳ ಜೊತೆ. ಆ್ಯಂಡ್ ನಾನು HK ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಫಸ್ಟ್ ದಿನ ಶೂಟಿಂಗ್ ಪ್ರೀ ಪ್ರೊಡಕ್ಷನಿಂದನೂ ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳಿದಾಗ್ಲೂ ನಗ್ತಾನೆ ಇರ್ತಾಯಿದ್ರು. ಇದು ಚೆನ್ನಾಗಾಗುತ್ತಿದೆ, ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡು ಬಂದು ನೀವು ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ, ಚೆನ್ನಾಗಾಗುತ್ತಿದ್ದು ಅನ್ನೋದು. ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದು ಅಂತ ನಾನು ನಂಬ್ತೀನಿ. ಆ್ಯಂಡ್ ನಮ್ಮ ತಂದೆ ಅವ್ರು ಮಾಡಿರುವಂಥ ಸ್ಯಾಕ್ರಿಫೈಸಸ್, ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ. ಇಂಡೈರೆಕ್ಟ್ ಆಗಿ ನಮ್ಮನ್ನ IT ಕಡೆ ತಳ್ತಾ ಇದ್ರು. ನಾವು ನಮ್ಮ ಪಾಡಿಗೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಒಂದಿನ ಅನೂಪ್ ಇಲ್ಲ, ಇನ್ನು ಲೇಟ್ ಮಾಡೋದು ಬೇಡ, ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ ನಂಗೆ ನರೇಟ್ ಮಾಡೋದು. ತುಂಬ ಚೆನ್ನಾಗಿದೆ ಮಾಡೋಣ ಅಂತ ನಾನು ರಜಾ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಫಿಲ್ಮಲ್ಲಿ ಏನು ಗೊತ್ತಿರಲಿಲ್ಲ. ನಾನು SAP ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ VP ಕನ್ನಡದವರು, ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾಯಿದ್ದೆ, ನಾನು ಹೋಗ್ತಾ ಇದ್ದೀನಿ, 1 ತಿಂಗಳು ರಜಾ ಬೇಕು ಅಂದೆ. ನಮ್ಮ ತಲೆಯಲ್ಲಿ 1 ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ. ಅವರು ಸರಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕಳಿಸಿದ್ರು. ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗಬೇಕು ಅಂತ. ಬಿಕಾಸ್ ಒಂದು ಶಾರ್ಟ್ ಫಿಲ್ಮಲ್ಲೆಲ್ಲ ನಾನೇ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. ಸೊ ನಮ್ಮ ತಂದೆಗೆ ಇಬ್ಬರು ಕೆಲಸ ಬಿಟ್ಬಿಟ್ಟು ಇವ್ನು ಡೈರೆಕ್ಟ್ರು, ನೀನು ಹೀರೋ, ನಾಳೆ ಫಿಲ್ಮ್ ಓಡಲಿಲ್ಲ ಅಂದರೆ ಇಬ್ಬರು ಮನೇಲಿ ಕೂತ್ಕೋಬೇಕಾಗುತ್ತೆ ಅಂತ. ಇವರು ಬೇಡ ಅಂತ. HK ಪ್ರಕಾಶ್ ಸರ್, ಇಲ್ಲ ನೀವು ಇವರೇ ಮಾಡಲಿ. ಆಮೇಲೆ 20 ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟು, ನನಗೆ ಇರೋ ಬರೋದೆಲ್ಲ ಮಾಡಿಸಿದ್ರು, ಡ್ಯಾನ್ಸು ಎಲ್ಲ ಮಾಡಿಸಿದ್ರು ಆಡಿಷನಲ್ಲಿ. ಆಮೇಲೆ ಎಲ್ಲರೂ ಇಲ್ಲ ಇವನು ಮಾಡಲಿ ಅಂತ ಹೇಳಿದ್ರು. ಸೊ ನಮ್ಮ ತಂದೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅನೂಪ್ಗೆ, ಬಿಕಾಸ್ ಥ್ರೂ ಔಟ್ ನಾವು ಚಿಕ್ಕ ವಯಸ್ಸಿಂದನೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು. ಆ್ಯಂಡ್ ಆ ಜರ್ನಿ ಎನಿವೇಸ್. ಆ್ಯಂಡ್ ರಾಧಿಕಾ ಥ್ಯಾಂಕ್ ಯು, ಅವಂತಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ವಿಲಿಯಮ್ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್, ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಸ್ಗಳು ನೋಡಿದ್ದೀರಾ, ಎಲ್ಲ ವಿಲಿಯಮೇ ಮಾಡಿರೋದು, ಅವರೇ ಓಡಿಸಿರೋದು ಕಾರಣ. ಯಾವ ಸ್ಟಂಟ್ ಅವರು ಇರಲಿಲ್ಲ. ಅಂಡರ್ ವಾಟರು, ಆಮೇಲೆ ಮರದ ಮೇಲೆ ಹತ್ಬಿಟ್ಟು ನಮಗೆ ಮೇಲಿಂದ ಶಾರ್ಟ್ ಬೇಕು, ಟೈಮ್ ಇಲ್ಲ ಅಂದಾಗ 1 ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ಬಿಡೋರು. ಏನು ಜಿಮ್ಮಿನೂ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಲ್ಯಾನ್ಸ್ ಅಫ್ಕೋರ್ಸ್, ಅವರು ಅಷ್ಟೇ
ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸದು, ಇಲ್ಲಿನ ಕಲ್ಚರ್ ಹೊಸದು, ಬಟ್ ನಮ್ಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆ್ಯಕ್ಚುಲಿ ರಂಗಿತರಂಗ ಇವತ್ತು ರಂಗಿತರಂಗ ಆಗಿದೆ ಅಂದರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ. ಸೊ ಅರವಿಂದ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ಇಲ್ಲಿಲ್ಲ, ಎಲ್ಲ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಸೋ ಮಚ್.